ಪರ್ಯಾಯ ಶ್ರೀಪಾದಂಗಳವರ ಅಡಿದಾವರಿಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಅದರಂತೆ ಕೃಷ್ಣಾಪುರ ಮಠಾಧೀಶರಾದ ಪೂಜ್ಯ ಗುರುಗಳಿಗೂ ಸಾಷ್ಟಾಂಗ ನಮಿಸಿ, ಗುರುಗಳಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರಿಗೂ ಸಾಷ್ಟಾಂಗ ನಮಿಸಿ, ವಿಶೇಷವಾಗಿ ವಾದಿರಾಜರ ಆರಾಧನಾ ಮಹೋತ್ಸವದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಉಡುಪಿಯ ಶ್ರೀಕೃಷ್ಣ ದ್ವಾರಕಾಧೀಶನಾಗಿ ಮೆರೆದ ಮಹಾನುಭಾವ ಉಡುಪಿಯ ಕ್ಷೇತ್ರವನ್ನು ಆರಿಸಿಕೊಂಡು ಬರಲಿಕ್ಕೆ ಮುಖ್ಯ ಕಾರಣ ತ್ರೈಲೋಕ್ಯಾಚಾರ್ಯ ಪಾದರಾದ ಶ್ರೀಮದ್ ಆಚಾರ್ಯರ ಭಕ್ತಿ. ಪ್ರತ್ಯಕ್ಷ ಪ್ರಮಾಣದಿಂದ ವಾಯುದೇವರ ಅವಿಚ್ಛಿನ್ನ ಭಕ್ತಿಯನ್ನು ಕೃಷ್ಣನ ಆಗಮನದಿಂದ ನಾವು ಕಂಡುಕೊಳ್ಳಬಹುದು ಅಂತ ಸರಸಭಾರತಿ ವಿಲಾಸದಲ್ಲಿ ವಾದಿರಾಜರು ನಾವಾ ಸೇವಾತುರಂ ದ್ರಷ್ಟುಕಾಮಃ ದಾಮೋದರ ಪ್ರಭು ಆಯಾತ್ ಆಯಾಸರುತ್ಸ್ವಾನಾಂ ಇತಿ ಸರ್ವಸ್ಯ ಸಮ್ಮತಂ ಏವಂಚ ಅಚ್ಛಿನ್ನ ಭಕ್ತತ್ವಂ ಸಿದ್ಧಮಾಸೀದ್ ಗುರೋರ್ಮಮ ಅಂತ ಕೋಟಿ ಕೋಟಿ ದೇವತೆಗಳು ದ್ವಾರಕೆಯಲ್ಲಿ ಕೃಷ್ಣನನ್ನು ಆರಾಧನೆ ಮಾಡ್ತಾ ಇದ್ದರು. ಅವರನ್ನೆಲ್ಲ ತೊರೆದು ದ್ವಾರಕಾಧೀಶನಾದ ಕೃಷ್ಣ ಉಡುಪಿಗೆ ಬಂದ ಅಂದರೆ ಕಾರಣ ಏನು ಅಂದರೆ, ಯಾವ ದೇವತೆಗಳ ಹೃದಯದಲ್ಲಿ ಸಿಗದೇ ಇರುವ ಪ್ರಾಮಾಣಿಕವಾದ ಭಕ್ತಿ ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ, ಕೃಷ್ಣನ ಆಗಮನ ಅಂತ ಇತಿಹಾಸವನ್ನು ತೋರಿಸಿಕೊಟ್ಟ ಮಹಾನುಭಾವರು ವಾದಿರಾಜಗುರು ಸಾರ್ವಭೌಮರು. ಆದರೆ ಈ ಉಡುಪಿಯ ಕೃಷ್ಣನನ್ನು ಬಹುತೇಕ ನಮ್ಮ ಮಾಧ್ವ ಇತಿಹಾಸದಲ್ಲಿಯೇ ಕೃಷ್ಣನನ್ನು 112 ವರ್ಷಗಳ ಕಾಲ ಮುಟ್ಟಿ ಭಜಿಸಿದ ಏಕೈಕ ಗುರು ಸಾರ್ವಭೌಮರು ವಾದಿರಾಜ ಗುರು ಸಾರ್ವಭೌಮರು. ಈ ಪ್ರಶಸ್ತಿಗೆ ಅವರೇ ಭಾಜನರು. ಅದಕ್ಕೆ ಕಾರಣವನ್ನು ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಹೇಳಿದ್ದಾರೆ. ರುಕ್ಮಿಣಿ ಕಲ್ಯಾಣವನ್ನು ಮಾಡಿಸಿದ್ರಂತೆ ವಾದಿರಾಜರು. ಕಲ್ಯಾಣ ಮಾಡಿಸಿದ ಮೇಲೆ ಪತ್ರ ತಗೊಂಡು ಹೋಗಿ ಕೊಟ್ಟವರು ಯಾರು ಅಂತ ವಿಮರ್ಶೆ ಆರಂಭ ಆಯಿತು. ಶಿಶುಪಾಲನಿಗೆ ಸುದ್ದಿ ಬಂತಂತೆ, ಆ ಮನೆಯ ಬ್ರಾಹ್ಮಣ ಪತ್ರ ಕೊಟ್ಟವ ಅಂತ. ಅದಕ್ಕೆ ಶಿಶುಪಾಲ ಶಾಪ ಕೊಟ್ಟನಂತೆ, ನನಗೂ ರುಕ್ಮಿಣಿಗೂ ಏನೋ ಸಂಬಂಧ ಆಗುತ್ತೆ ಅಂತ ಯೋಚನೆ ಮಾಡಿದ್ದೆ, ಅದನ್ನು ತಪ್ಪಿಸಿದ್ರಲ್ಲ ಆ ಬ್ರಾಹ್ಮಣ. ಅದಕ್ಕೆ ವಾದಿರಾಜರು ರುಕ್ಮಿಣೀಶ್ವರದಲ್ಲಿ ಹೇಳ್ತಾರೆ, ಒಂದು ವೇಳೆ ರುಕ್ಮಿಣಿಯ ಜೊತೆಗೆ ಶಿಶುಪಾಲನಿಗೆ ಸಮಾವೇಶವಾಗಿದ್ದರೆ ಬಂಗಾರದ ತಂತಿಯಿಂದ ಕಬ್ಬಿಣವನ್ನು ಪೋಣಿಸಿದ ಹಾಗೆ ಆಗ್ತಾ ಇತ್ತು ಅಂತ ತಮಾಷೆ ಮಾಡ್ತಾರೆ ವಾದಿರಾಜರು. ನಾನು ಮಾಡಿಸಿದ ಕಲ್ಯಾಣ ಹೇಗಾಯಿತು ಅಂದರೆ, ಇಂದ್ರನೀಲಮಣಿಯನ್ನು ಬಂಗಾರದ ತಂತಿಯಿಂದ ಪೋಣಿಸಿದ ಹಾಗೆ ಆಯಿತು. ಕೃಷ್ಣ ಇಂದ್ರನೀಲಮಣಿಯಂತೆ ಇದ್ದಾನೆ, ರುಕ್ಮಿಣಿ ಬಂಗಾರದ ತಂತಿ ಹಾಗೆ ಇದ್ದಾಳೆ. ಆದ್ದರಿಂದ ಇವರಿಬ್ಬರಿಗೆ ಸಂಬಂಧ ಬಹಳ ಪ್ರಾಮಾಣಿಕವಾಗಾಯಿತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತು ಅಂತ ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜರೇ ಅನೇಕ ದೃಷ್ಟಾಂತಗಳಿಂದ ಬಣ್ಣಿಸಿದ್ದಾರೆ. ಈ ವಿಷಯ ಶಿಶುಪಾಲನಿಗೆ ಗೊತ್ತಾಯ್ತಂತೆ, ಕಲ್ಯಾಣ ಮಾಡಿಸಿದವರು ಈ ಬ್ರಾಹ್ಮಣ ಅಂತ. ಅದಕ್ಕೆ ಶಿಶುಪಾಲ ಶಾಪ ಕೊಟ್ಟನಂತೆ, ನನ್ನ ಕಲ್ಯಾಣವನ್ನು ಮುರಿದಿದ್ದೀರಿ, ಆದ್ದರಿಂದ ನಿಮಗೂ ಮುಂದಿನ ಜನ್ಮದಲ್ಲಿ ಕಲ್ಯಾಣ ಆಗುವುದು ಬೇಡ. ಕೃಷ್ಣನ ಬಗ್ಗೆ ಶ್ರದ್ಧೆಯಿಂದ, ಅವನ ಬಗ್ಗೆ ತುಂಬ ಅಭಿಮಾನದಿಂದ ಮಾಡಿದ್ದೀರಿ, ಆದ್ದರಿಂದ ನೀವು ಕೃಷ್ಣನ ದಾಸರಾಗಿ ನೀವು ಇರುವಂತೆ ಆಗಲಿ ಅಂತ ಶಾಪ ಕೊಟ್ಟನಂತೆ. ವಾದಿರಾಜರಿಗೆ ತುಂಬ ಖುಷಿಯಾಯಿತಂತೆ. ಶಾಪವನ್ನು ವರವನ್ನಾಗಿ ಸ್ವೀಕಾರ ಮಾಡಿ, ಶಿಶುಪಾಲ ದೈತ್ಯ, ಅವನ ಶಾಪ ರುಜುಪುಂಗವರಾದ ವಾದಿರಾಜರಿಗೆಲ್ಲಿ. ಇದೆಲ್ಲ ಲೋಕದ ರೂಢಿಯಿಂದ ಅಧಮರಿಂದಲೂ ಉತ್ತಮರು ಶಾಪವನ್ನು ಸ್ವೀಕಾರ ಮಾಡ್ತಾರೆ. ಕಣ್ವ ಋಷಿಗಳ ಶಾಪವನ್ನು ವಾಯುದೇವರು ಸ್ವೀಕಾರ ಮಾಡಿದ್ದಾರೆ. ಕಣ್ವ ಋಷಿಗಳು ಒಂದು ವಾಯುದೇವರು ಯಜ್ಞ ಮಾಡಬೇಕಾದ್ರೆ ಮಣ್ಣಿನ ಹೆಂಟೆಯಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರಂತೆ. ಇದನ್ನು ವಾದಿರಾಜರೇ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಆ ಸಮಯದಲ್ಲಿ ಆ ಗುದ್ದಲಿಯಿಂದ ಒಂದು ಮಣ್ಣಿನ ಹೆಂಟೆಗೆ ಹೊಡೆದಾಗ ಅವರಿಗೆ ವೇದನೆ ಆಯ್ತಂತೆ ಕಣ್ವರಿಗೆ. ಅವರು ಶಾಪ ಕೊಡ್ತಾರಂತೆ, ನೀನು ಮೂಲ ರೂಪದಲ್ಲಿ ಅಪ್ರಸಿದ್ಧನಾಗು, ಅವತಾರ ರೂಪಗಳಿಂದ ಪ್ರಸಿದ್ಧನಾಗುವಂಥ ವಾಯುದೇವರಿಗೆ ಶಾಪ ಕೊಟ್ಟರೆ ಅದನ್ನು ವಾಯುದೇವರು ಸ್ವೀಕಾರ ಮಾಡಿದ್ದಾರಂತೆ. ಹಾಗೆ ವಾದಿರಾಜರು ಕೂಡ ಈ ಶಿಶುಪಾಲನಲ್ಲಿರುವಂತಹ ಜಯ, ಅವನ ಶಾಪವನ್ನು ಸ್ವೀಕಾರ ಮಾಡಿಕೊಂಡು ಕೃಷ್ಣನ ಸೇವಕರಾಗಿ ಇರಬೇಕು ಅನ್ನುವ ಶಾಪವನ್ನು ವರವನ್ನಾಗಿ ಪಡೆದು 120 ವರ್ಷಗಳ ತಮ್ಮ ಜೀವಿತಾವಧಿಯಲ್ಲಿ 112 ವರ್ಷಗಳ ಕಾಲ ಕೃಷ್ಣನನ್ನು ಮುಟ್ಟಿ ಭಜಿಸಿದ ಗುರುಸಾರ್ವಭೌಮರು ವಾದಿರಾಜರು. ರುಜುಪುಂಗವರು ವಿಶೇಷವಾಗಿ ಅವರ ಆರಾಧನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಘೋರವಾದ ದಾರಿದ್ರ್ಯಗಳನ್ನು ಪರಿಹಾರ ಮಾಡ್ತಾರೆ, ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ, ಸಜ್ಜನರ ಬಗ್ಗೆ ತುಂಬ ಕಾರುಣ್ಯ ಇದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಬದುಕಿನ ಅನೇಕ ಮುಖದ ಅಜ್ಞಾನವನ್ನು ಪರಿಹಾರ ಮಾಡ್ತಾರೆ.
ಏನೆಲ್ಲ ಮಾಡಿದ್ದಾರೆ ವಾದಿರಾಜರು. ಅವರ ಜೀವನ ಚರಿತ್ರೆಯಲ್ಲಿ ಹೇರಳವಾಗಿ ಅವರ ಕಾರುಣ್ಯದ ಕಥೆಗಳಿದ್ದಾವೆ. ಶ್ರೀಮುಷ್ಣಂ ಕ್ಷೇತ್ರಕ್ಕೆ ಹೋದರಂತೆ ವಾದಿರಾಜರು. ಒಬ್ಬ ಘೋರವಾದ ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡಿದ್ದಂತೆ. ಅವನು ಮಾಡದೇ ಇರುವ ಪಾಪಗಳೇ ಇಲ್ಲ. ಮೈಯೆಲ್ಲ ಕುಷ್ಠರೋಗಗ್ರಸ್ತವಾಗಿದೆ, ವೈಟ್ ಪ್ಯಾಚಸ್, ಬಿಳಿ ತೊನ್ನು ರೋಗ ಬಡಿದುಕೊಂಡಿದೆ, ತುಂಬ ದುಃಖಿತನಾಗಿದ್ದಾನೆ. ಆದರೆ ಎಲ್ಲೋ ತಾನು ಮಾಡಿದ ಅಪರಾಧದ ಪಶ್ಚಾತ್ತಾಪವೂ ಇದೆ. ವಾದಿರಾಜರ ಹತ್ರ ಬರುವ ಅರ್ಹತೆಯೂ ಅವನ ಪಾಲಿಗಿಲ್ಲ, ಅಷ್ಟು ಪಾಪಗಳನ್ನು ಮಾಡಿದ್ದಾನೆ. ಯಾರ ಹತ್ರನೋ ಹೋಗಿ ಕೇಳಿದ, ನನ್ನ ಬದುಕಿನಲ್ಲಿರುವ ಮಾನಸಿಕ ವೇದನೆಗಳು, ದೈಹಿಕವಾದ ದುಃಖಗಳು ಅಪರಿಹಾರ್ಯವಾಗಿದೆ, ನಾನು ಆದರೆ ಹರಿಭಕ್ತನಾಗಬೇಕು ಅನ್ನುವ ಆಸೆಯನ್ನು ಪಟ್ಟಿದ್ದೇನೆ, ನನ್ನ ಈ ದುಃಖಗಳು ಯಾವಾಗ ಪರಿಹಾರವಾಗುತ್ತೆ? ಆಧಿವ್ಯಾಧಿಗಳಿಂದ ಸಂತ್ರಸ್ತನಾದ ನನಗೆ ಕಾರುಣ್ಯವನ್ನು ಬೀರುವ ಗುರುಗಳ ಬೇಕು ಅಂತ ಆಸೆ ಪಟ್ಟಾಗ ಒಬ್ಬರು ಹೇಳಿದರಂತೆ, ವಾದಿರಾಜರು ಬಂದಿದ್ದಾರೆ, ಅವರ ಹತ್ತಿರ ಏನು ನೀನು ಹೋಗಬೇಡ, ಯಾಕೆಂದರೆ ಮೈ ತುಂಬ ರೋಗಗ್ರಸ್ತ, ನೀನು ದೇಹವೇ ಅಶುಚಿಯಾಗಿದೆ. ಅವರು ಪ್ರಾತಃ ಕಾಲದಲ್ಲಿ ಗಂಡೂಷ ವಿಧಿಯನ್ನು ಮಾಡ್ತಾರೆ, ಬಾಯನ್ನು ತೊಳೆದು ನೀರನ್ನು ಉಗುಳುತ್ತಾರೆ. ಅವರ ಅಷ್ಟು ಗಂಡೂಷ ವಿಧಿ ಮಾಡಿದಾಗ ಅವರು ಉಗುಳಿದ ನೀರು ಒಂದು ಜಾಗದಲ್ಲಿ ನಿಲ್ಲುತ್ತೆ. ಆ ನೀರನ್ನು ನೀನು ಪ್ರಾಶನ ಮಾಡು, ನಿನ್ನ ರೋಗ ಪರಿಹಾರವಾಗುತ್ತೆ ಅಂತ ವಾದಿರಾಜರ ಉಚ್ಚಿಷ್ಟವನ್ನು, ಗಂಡೂಷದ ವಿಧಿಯ ನೀರನ್ನು ಪ್ರಾಶನ ಮಾಡಿದ್ರಿಂದ ಅವನ ಕುಷ್ಠಾದಿ ರೋಗಗಳು ಪರಿಹಾರವಾಯಿತು ಅಂತ ಹೇಳಿದ್ದಾರೆ. ಇದು ಈ ಥರದ ಕೇವಲ ಪವಾಡದ ಕಥೆಗಳಲ್ಲ. ವೈಕುಂಠ ವರ್ಣನೆಯಲ್ಲಿ ಸ್ವತಃ ವಾದಿರಾಜರೇ ಹೇಳ್ತಾರೆ, ನಾನು ಯಾವುದಾದ್ರೂ ಭಕ್ತರಿಗೆ ಅವರ ಕಷ್ಟಗಳ ಪರಿಹಾರವಾಗಲಿ ಅಂತ ಜಪ ಮಾಡಿ ನೀರನ್ನು ಕುಡಿಸಿದರೆ ಸಾಕು, ಅವರ ಕುಷ್ಠರೋಗ ಪರಿಹಾರವಾಗುತ್ತೆ, ಅವರ ಅಂಧತ್ವ ನಾಶವಾಗುತ್ತೆ, ಅವರ ದೇಹದ ರೋಗಗಳು ದೀರ್ಘ ದಾರಿದ್ರ್ಯ ನಾಶಿನೇ ಅಂತ ಎಲ್ಲ ದಾರಿದ್ರ್ಯಗಳು ಕೂಡ ಪರಿಹಾರವಾಗುವ ಸಾಮರ್ಥ್ಯ ಹಯಗ್ರೀವ ದೇವರು ನನ್ನ ಹಸ್ತದಲ್ಲಿಟ್ಟಿದ್ದಾನೆ ಅಂತ ವೈಕುಂಠ ವರ್ಣನೆಯಲ್ಲಿ ಸ್ವತಃ ವಾದಿರಾಜರೇ ಹೇಳಿಕೊಂಡಿದ್ದಾರೆ. ಈ ಅರ್ಹತೆ ರುಜುಗಳಿಗಲ್ಲದೆ ಬೇರೆಯವರಿಗೆ ಬರುವುದು ಬಹಳ ವಿರಳ. ಅಷ್ಟು ಒಂದು ವಾದಿರಾಜೋ ಮಹಾಮತಿ ಅಂತ ಅಲ್ಲಲ್ಲಿ ತಮ್ಮ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡು ತಮ್ಮ ಅರ್ಹತೆಯನ್ನು ಸೂಚನೆ ಮಾಡುವ ಮೂಲಕ ದೇವರನ್ನು ನಂಬಿದರೆ ಏನೆಲ್ಲ ದೊರೆಯುತ್ತೆ ಎನ್ನುವುದಕ್ಕೆ ಸಾಕ್ಷೀಭೂತರಾದ ಗುರುಸಾರ್ವಭೌಮರು ವಾದಿರಾಜ ಗುರು ಸಾರ್ವಭೌಮರು. ಅಂತಹ ವಾದಿರಾಜರು ಅನೇಕರ ಕಷ್ಟವನ್ನು ಪರಿಹಾರ ಮಾಡಿದ್ದಾರೆ. ಇದೇ ಉಡುಪಿಯ ಕ್ಷೇತ್ರದಲ್ಲೇ ಪರ್ಯಾಯದ ಸಮಯದಲ್ಲಿ ಕೃಷ್ಣನ ಆರಾಧಕರಾಗಿದ್ದಾಗ ಒಬ್ಬ ಮುದುಕ ಬಂದಂತೆ, 99 ವರ್ಷದ ಮುದುಕ. ಅವನಿಗೆ ಏನೂ ಆಸೆ ಇಲ್ಲ, ಒಳ್ಳೆ ಹರಿಭಕ್ತ, ಕೃಷ್ಣನನ್ನು ನೋಡಬೇಕು ಅಂತ ಆಸೆ, ಕಣ್ಣಿಲ್ಲ, ಕುರುಡಾಗಿದ್ದಾನೆ. ಆ ಸಮಯದಲ್ಲಿ ಅವನು ಬಂದು ಕೇಳಿದಂತೆ, ವಾದಿರಾಜರೇ, ದೇವರ ಸರ್ವೋತ್ತಮತ್ವದಿಂದ ಏನನ್ನ ಬೇಕಾದರೆ ಕೊಡ್ತೇನೆ ಅಂತ ಶಪಥ ಮಾಡಿದವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರಂತೆ ಶಪಥ ಮಾಡಿದವರು ನೀವು. ನನ್ನ ಕಣ್ಣಿಲ್ಲ, ಕೃಷ್ಣನನ್ನು ನೋಡಬೇಕು ಅನ್ನೋ ಆಸೆ ಆಗಿದೆ, ಕಣ್ಣು ಕೊಡ್ತೀರಾ ಅಂದರೆ? ದೊಡ್ಡ ದೊಡ್ಡ ಐ ಸೆಂಟರ್ಸ್ ಎಲ್ಲ ಇದೆ, ಅಲ್ಲಿ ಹೋಗಿ 99 ವರ್ಷದ ಮುದುಕ ನನ್ನ ಕಣ್ಣು ಅಂಧವಾಗಿದೆ, ಕಣ್ಣು ಕೊಡಿ ಅಂದರೆ ಇರುವ ಕಣ್ಣು ತೆಗೆಯಬಹುದೇ ವಿನಃ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟು ಹೊಸ ಕಣ್ಣು ಬರೆಸುವ ಸಾಮರ್ಥ್ಯ ಯಾವ ವೈದ್ಯರಿಗೂ ಇಲ್ಲ. ವಾದಿರಾಜರು ಹೇಳ್ತಾರೆ, ನಾಳೆ ಮಧ್ಯಾಹ್ನ ಬನ್ನಿ, ನಿಮಗೆ ಕಣ್ಣು ಕೊಡ್ತೀನಿ ಅಂತ. ದುಡ್ಡು ಕೊಡ್ಬೋದು, ಕಣ್ಣು ಕೊಡಲಿಕ್ಕಾಗುತ್ತಾ? ವಾದಿರಾಜರು ದೇವರ ಹತ್ರ ಹೋಗಿ ಸ್ತೋತ್ರ ಮಾಡ್ತಾರೆ. ಯದಿ ದಿಶಸಿ ನಯನ ಪಟುತಾಂ, ಒಂದು ಸ್ತೋತ್ರವೇ ಇದೆ, ಕಣ್ಣು ಬರುವ ಪದ್ಯ ಇದೆ. ಒಂದು ವೇಳೆ ಇವತ್ತು ಆ ಭಕ್ತನಿಗೆ ನೀನು ಕಣ್ಣು ಕೊಡಲಿಲ್ಲ ಅಂದರೆ ಮರ್ಯಾದೆ ನಂದು ಹೋಗೋದಲ್ಲ, ನಿನ್ನ ಮರ್ಯಾದೆ ಹೋಗುತ್ತೆ. ಸಂಭಾವಿತಸ್ಯ ಚಾಕೀರ್ತಿರ ಮರಣಾದ ತಿರಿಚ್ಯತೆ, ಯೋಗ್ಯರ ಕೀರ್ತಿ ನಾಶ ಆದರೆ ಅದು ಮರಣಕ್ಕಿಂತ ದೊಡ್ಡದು. ನಂಬಿದ ಭಕ್ತರಿಗೆಲ್ಲ ಉದ್ಧಾರ ಮಾಡುವನು ನಾನು ಅಂತ ಯೋಗಕ್ಷೇಮಂ ಮಹಾಮ್ಯಹಂ ಅಂತ ದೊಡ್ಡ ಬಿರುದನ್ನು ಪಡೆದವನು ನೀನು. ನಿನ್ನ ನಂಬಿದ ಭಕ್ತ ನಾನು. ನಿನ್ನ ಪಾದಸಾಕ್ಷಿಯಾಗಿ ಗಂಧವನ್ನಿಟ್ಟು ಆ ಬ್ರಾಹ್ಮಣನಿಗೆ ಗಂಧವನ್ನು ಕೊಟ್ಟಾಗ ಆ ಗಂಧವನ್ನು ಅವನು ಕಣ್ಣಿಗೆ ಲೇಪಿಸಿಕೊಂಡಾಗ ಕಣ್ಣು ಬರಬೇಕು. ಇಲ್ಲಾದರೆ ಮರ್ಯಾದೆ ವಾದಿರಾಜರದ್ದು ಹೋಗೋದಿಲ್ಲ, ಕೃಷ್ಣ ನಿನ್ನ ಮರ್ಯಾದೆ ಹೋಗುತ್ತೆ. ಎಂಥ ಒಂದು ವಿಶ್ವಾಸದ ಭಾವ ನೋಡಿ ವಾದಿರಾಜರಿಗೆ. ಅದೇ ಪದ್ಯ ಆ ಕೃಷ್ಣನ ಮುಂದೆ ಆ ಗಂಧವನ್ನಿಟ್ಟು ಸಮರ್ಪಣೆ ಮಾಡಿ ಆರಾಧನೆ ಮಾಡಿ ಬ್ರಾಹ್ಮಣನಿಗೆ ಗಂಧವನ್ನು ಕೊಟ್ಟರೆ ಭಾರೀ ಪ್ರಚಾರ. ವಾದಿರಾಜರು ಕಣ್ಣಿಲ್ಲದೇ ಇದ್ದವರಿಗೆ ಕಣ್ಣು ಕೊಡ್ತಾರಂತೆ. ಅವರು ಆ ಗಂಧವನ್ನು ಪೂಸಿದ್ದೇ ತಡ ಅಂಧನಾದ ಬ್ರಾಹ್ಮಣ ತನ್ನ ಕಣ್ತುಂಬ ಕೃಷ್ಣನ ಮಂಗಳ ರೂಪವನ್ನು ಕಂಡು ಬೆರಗಾಗುತ್ತಾನೆ, ಕುಣಿದಾಡ್ತಾನೆ. 90 ವರ್ಷದ ಮುದುಕನಿಗೆ ಕಣ್ಣು ಕೊಟ್ಟ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು. ಇಂಥ ವಾದಿರಾಜರ ಬಗ್ಗೆಯೂ ಕೆಲವೊಂದು ಅಪಶಬ್ದಗಳಿದ್ದಾವೆ. ವಾದಿರಾಜರು ವೃದ್ಧಾಪ್ಯದಲ್ಲಿ ಅವರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ಅಂದೋಹಂ ಅಂತ ಹೇಳಿಕೊಂಡಿದ್ದಾರೆ. ಅವರು ಅಂದೋಹಂ ಕರುಣಾಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿಂ ಇಂದಿರೇಶ ಕರಂ ಗೃಹಣ್ಣನ್, ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋ ದೇವರೇ. ಇದೆಲ್ಲ ಭಕ್ತರಾದ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಟ್ಟದ್ದೇ ವಿನಃ ವಾದಿರಾಜರ ಅಂದೋಹಂ ಅಂತ ಹೇಳಿದ ಅಂದರೆ ಅವರೇ ಅಂಧರು ಅಂತ ಅರ್ಥ ಅಲ್ಲ.
ಜಗನ್ನಾಥದಾಸರದ್ದು ಒಂದು ಪದ್ಯ ಇದೆ. ನಾಕೆಂಟು ನಾಯಿಗಳ ಸಾಕಿ ಮನೆಯೊಳಗೆ ನಾ ಬೇಕೆಂದು ಹಾಲ ಹೊಯ್ದೆ. ಜಗನ್ನಾಥದಾಸರ ಪದ್ಯ. 4 ನಾಯಿಗಳನ್ನು ನಾನು ಸಾಕಿದ್ದೀನಿ ಅಂತ ಜಗನ್ನಾಥದಾಸರು ಹೇಳ್ಕೊಂಡಿದ್ದಾರೆ. ಜಗನ್ನಾಥದಾಸರ ಮನೇಲಿ 12 ನಾಯಿಗಳಿತ್ತು, 4, 8, 12. ನಾವ್ಯಾಕೆ ನಾಯಿ ಕಟ್ಟಬಾರದು ಅಂತ ವ್ಯಾಖ್ಯಾನ ಮಾಡಿಕೊಂಡ್ರೆ ಎಷ್ಟು ಮೂರ್ಖತನವು. ವಾದಿರಾಜರು ಅಂದೋಹಂ ಅಂತ ಹೇಳಿದ್ರೆ ಅವರು ಕುರುಡಾಗಿದ್ರು ಅಂತ ವ್ಯಾಖ್ಯಾನ ಮಾಡಿದ್ರು, ಅಷ್ಟೇ ಮೂರ್ಖತನ. ಜಗನ್ನಾಥದಾಸರ ಪದ್ಯದ ಸ್ವಾರಸ್ಯ ಏನು ಅಂದರೆ 12 ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಬುದ್ಧಿ, ಮನಸ್ಸು ಅನ್ನುವ 12 ಇಂದ್ರಿಯಗಳು ಕೂಡ ವಿಷಯ ಪದಾರ್ಥಗಳನ್ನೇ ನಾಯಿ ಥರ ಭುಂಜನೆ ಮಾಡ್ತಾ ಇದ್ದಾವೆ, ತಿಂತಾ ಇದ್ದಾವೆ. ನಾನು ಹಾಳಾಗಿ ಹೋಗಿದ್ದೇನೆ ವಿಷಯ ವಾಸನೆಯಲ್ಲಿ, ಇಂದ್ರಿಯಗಳನ್ನು ಗುಲಾಮನಾಗಿ ಅಂತ ನಮಗೆ ವ್ಯಾಖ್ಯಾನ ಮಾಡಿದ ಪದ್ಯವನ್ನು ಜಗನ್ನಾಥದಾಸರಿಗೆ ಅಪ್ಲೈ ಮಾಡಿದರೆ ಮೂರ್ಖರೋದೋ ಅಲ್ಲೋ. ಹಾಗೆ ವಾದಿರಾಜರು ಹೇಳ್ತಾರೆ, ನಾವೆಲ್ಲ ಕುರುಡಾಗಿದ್ದೇವೆ, ಸನ್ಮಾರ್ಗದಲ್ಲಿ ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಆ ಅಂಧತ್ವವನ್ನು ಪರಿಹಾರ ಮಾಡು, ಅಜ್ಞಾನದ ಕುರುಡುತನವನ್ನು ಪರಿಹಾರ ಮಾಡು ಅಂತ ನಮಗೆ ಹೇಳಿಕೊಟ್ಟ ಪದ್ಯವನ್ನು ವಾದಿರಾಜರಿಗೆ ಅನ್ವಯ ಮಾಡುವಂತಹ ಶಿಖಾಮಣಿಗಳಿಗೇನು ಉತ್ತರ ಕೊಡಬೇಕು? ಹಾಗಾಗಿ ಯಾವುದೇ ದೋಷಗಳಿಲ್ಲದೆ ಪೂರ್ಣತೆಯಿಂದ 120 ವರ್ಷಗಳ ಕಾಲ, ಈ ಪರ್ಯಾಯದಲ್ಲಂತೂ ಅನೇಕ ಬಾರಿ ಕೇಳಿದ್ದೀರಿ, ವಿಶ್ವೇಶತೀರ್ಥರನ್ನು ನೋಡಿದಾಗಲೆಲ್ಲ ವಾದಿರಾಜರನ್ನು ಸ್ಮರಣೆ ಮಾಡದೇ ಇದ್ದವರಿಲ್ಲ. ವಿಶ್ವೇಶತೀರ್ಥರು ಪಂಚಮ ಪರ್ಯಾಯ ಅಂದ ತಕ್ಷಣ ಮೊದಲು ನೆನಪಾಗೋದು ವಾದಿರಾಜಗುರು ಸಾರ್ವಭೌಮರು, 5 ಪರ್ಯಾಯವನ್ನು ಮಾಡಿದವರು. ಪೂರ್ಣವಾಗಿ 120 ವರ್ಷಗಳ ಕಾಲ ಇಚ್ಛಾ ಮರಣ ಅಂತ, ಅದು ಮರಣವೂ ಅಲ್ಲ, ಯೋಗ ಶಕ್ತಿಯಿಂದ ತಮ್ಮ ದೇಹವನ್ನು ಅಂತರ್ಲೀನ ಮಾಡಿಕೊಂಡ ಮಹಾನುಭಾವರು ವಾದಿರಾಜಗುರು ಸಾರ್ವಭೌಮರು. ಅವರೊಂದು ಬಾರಿ ಇದೇ ಶ್ರೀಮುಷ್ಣ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿಕೊಂಡು ಹೋದಾಗ ಒಂದು ವಾದಿರಾಜ ಮಠದ ಸಂಪ್ರದಾಯ, ಹಯಗ್ರೀವ ದೇವರಿಗೆ ಕ್ಷೀರಾಭಿಷೇಕ ಆಗಬೇಕು ಅಂತ. ಪ್ರಯಾಣ ಮಾಡಿಕೊಂಡು ಹೋಗಬೇಕಾದ್ರೆ ತುಂಬ ಸಮಯ ಆಗಿ ಹೋಗಿತ್ತಂತೆ. ಹಾಲು ಬೇಕು, 11 ಗಂಟೆಗೆ ಹಾಲು ಎಲ್ಲಿ ಸಿಗುತ್ತೆ? ಸಾಮಾನ್ಯ ಎಲ್ಲ ಕಡೆ ಗೋಪಾಲಕರ ಹಾಲು ಕರೆಯೋದೇ ಬೆಳಗ್ಗೆ 4 ಗಂಟೆಗೆ ಹಾಲು ಕರೆಯಲಿಕ್ಕೆ ಆರಂಭ ಮಾಡ್ತಾರೆ. ಸೂರ್ಯೋದಯ ಆಗೋದ್ರೊಳಗಡೆ ಹಾಲು ಕರೆದು ಹಸುಗಳನ್ನೆಲ್ಲ ಕಾಡಿಗೆ ಬಿಟ್ಟಾಗಿರುತ್ತೆ. ವಾದಿರಾಜರು ಪ್ರಯಾಣ ಮಾಡಿಕೊಂಡು ಹೋಗಿದ್ದೆ 11 ಗಂಟೆಗೆ. ಹೋಗಿ ತಡ ಆಗಿದೆ, ಪೂಜೆ ಆಗಬೇಕು, ಆ ಸಮಯದಲ್ಲಿ ಹಾಲು ಬೇಕು ದೇವರಿಗೆ. ಆ ಸಮಯದಲ್ಲಿ ಎಲ್ಲರ ಮನೆಗೆ ಹೋಗಿ ಬಂದ್ರಂತೆ, ಹಾಲಿಲ್ಲ. ವಾದಿರಾಜರು ಹೇಳ್ತಾರೆ, ಇಲ್ಲಿಂದ 5-6 ಮನೆಗಳ ದೂರದಲ್ಲಿ ಒಬ್ಬ ಗೋಪಾಲಕನ ಮನೆಯಲ್ಲಿ ಒಂದು ಹಸು ಇದೆ, ಅದನ್ನು ಕಾಡಿಗೆ ಕಳಿಸಿಲ್ಲ. ಕಾರಣ ಏನು ಅಂದರೆ ಅದಕ್ಕೆ ಜ್ವರ ಬಂದಿದೆ, ಹುಷಾರಿಲ್ಲ ಅಂತ ಅದನ್ನು ಕಳಿಸಿಲ್ಲ. ಸಣ್ಣ ಕರು ಇದೆ, ಅದಕ್ಕೆ ಹಸುವಿನ ಕೆಚ್ಚಲಿನಲ್ಲಿ ಹಾಲಿದೆ, ಅನಾರೋಗ್ಯ ಕಾರಣದಿಂದ ಕಳಿಸಿಲ್ಲ. ನನ್ನ ಬಳಿ ಹಯಗ್ರೀವ ದೇವರ ಮೃತ್ತಿಕೆ ಇದೆ, ಇದನ್ನು ತೆಗೆದುಕೊಂಡು ಹೋಗಿ ಆ ಹಸುವಿಗೆ ಹಣೆಗೆ ಹಚ್ಚಿದರೆ ಅದಕ್ಕೆ ಜ್ವರ ಪರಿಹಾರವಾಗುತ್ತೆ, ಹಾಲನ್ನು ಕರೆದುಕೊಂಡು ಬರಬಹುದು ಅಂತ. ಗೋಪಾಲಕನ ಬಳಿ ಹೋಗಿ ಹೇಳಿದರೆ ಹೇಳ್ತಾನೆ, 3 ದಿನದಿಂದ ಎದ್ದಿಲ್ಲ ಈ ಹಸು, ವಿಪರೀತವಾದ ಜ್ವರ ಬಂದಿದೆ. ಇಲ್ಲ, ನಮ್ಮ ಹತ್ರ ಒಂದು ಮಂತ್ರದ ಔಷಧಿ ಇದೆ, ಇದನ್ನು ಹಚ್ಚಿದರೆ ಅದಕ್ಕೆ ರೋಗ ಪರಿಹಾರವಾಗುತ್ತೆ. ಹಣೆಗೆ ಮೃತ್ತಿಕೆಯನ್ನು ಹಚ್ಚಿದರೆ, ಹಯಗ್ರೀವ ದೇವರ ಮೃತ್ತಿಕೆಯನ್ನು, ಹಸು ಎದ್ದು ನಿಂತುಕೊಳ್ಳುತ್ತೆ. ಅವತ್ತು ದೇವರಿಗೆ ಅಭಿಷೇಕವನ್ನು ಮಾಡಿಸ್ತಾರೆ. ಇದು ವಾದಿರಾಜರ ಸಾಮರ್ಥ್ಯ. ಏನನ್ನ ಬೇಕಾದರೆ ಪಡೆಯುವಂತಹ ಸಾಮರ್ಥ್ಯ ವಾದಿರಾಜಗುರು ಸಾರ್ವಭೌಮರಲ್ಲಿ ಇತ್ತು. ಬೇಕಾದಷ್ಟು ದುರ್ಭಿಕ್ಷೆಗಳು ಸಮಾಜಕ್ಕೆ ಬಂದಾಗ ವಾದಿರಾಜರ ಸ್ಪಂದನ ನೋಡಿ. ಕೇವಲ ಪದ್ಯಗಳನ್ನು ರಚನೆ ಮಾಡಿದರು, ಗ್ರಂಥಗಳು, ಅದ್ವೈತ ಮತವನ್ನು ಖಂಡನೆ ಮಾಡಿದರು, ಶೈವ ಮತವನ್ನು ಖಂಡನೆ ಮಾಡಿದರು. ಜೈನ ಬೌದ್ಧರನ್ನಂತೂ ನಿರ್ನಾಮ ಮಾಡಿ ಹಾಕಿದ್ದಾರೆ ಗ್ರಂಥಗಳಲ್ಲಿ. ಇದೇನು ಖಂಡನೆ ಮಾಡಲಿಕ್ಕೆ ಬಂದವರಲ್ಲ ವಾದಿರಾಜರು, ವಿಮರ್ಶೆಯಿಂದ ಆ ಯುಕ್ತಾಯುಕ್ತ ವಿಮರ್ಶಿವಿಹಿ ಅಂತಾರೆ. ಸರಿ ಯಾವುದು ತಪ್ಪು ಯಾವುದು ಅಂತ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ದೇನೆ. ಸಿದ್ಧಾಂತದ ರಕ್ಷಣೆ ಅನ್ನೋದು ತುಂಬ ದೊಡ್ಡ ಗುರಿ. ಅದರ ಜೊತೆಗೆ ಲೋಕ ಕಾರುಣ್ಯದಲ್ಲಿ ಯಾವ ಕೊರತೆಯೂ ಇಲ್ಲ. ಇವತ್ತು ಎಷ್ಟೋ ಜನ ಪುರೋಹಿತರು ಯಾವ ಮಂತ್ರ ಕಲಿತಾರೋ, ಸ್ತೋತ್ರ ಕಲಿತಾರೋ, ಮೊದಲು ಶ್ರೀಶಗುಣದರ್ಪಣ ಪಾರಾಯಣ ಮಾಡ್ತಾರೆ. ಪಾರಾಯಣ ಮಾಡಿದ ತಕ್ಷಣ ಅವರಿಗೆ ದುಡ್ಡು ಸಿಗುತ್ತೆ. ಇವತ್ತು ಎಲ್ಲರ ಕೈಲೂ ಒಂದೊಂದು ಕೀ ಬಂಚು, ಗಾಡಿ ತುಂಬ ಇದೆ, ಅವರ ವೈಭವ ಇದೆ, ಮನೆ ಕಟ್ಟಿದ್ದಾರೆ ಅಂದರೆ ಕೇವಲ ವಾದಿರಾಜರ 20 ಶ್ಲೋಕಗಳ ಶ್ರೀಶಗುಣದರ್ಪಣ ಕಾರಣ ಅಂದರೆ ಎಂಥ ದಾರಿದ್ರ್ಯವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ವಾದಿರಾಜರ ಮಾತುಗಳಲ್ಲಿ ಇದೆ. ಸುವರ್ಣ ವೃಷ್ಟಿಯನ್ನು ಮಾಡಿಸಿದ್ದಾರಂತೆ ವಾದಿರಾಜರು. ಬೇಕಾದಷ್ಟು ಸಂಪತ್ತು ವಾದಿರಾಜರಿಗೆ ಕೊಟ್ಟಾಗ ಎಷ್ಟೋ ಬಾರಿ ಗಂಗೆಯಲ್ಲಿ ಸುರಿಸಿದ್ದಾರಂತೆ ವಾದಿರಾಜರು. ಕಾಶಿಯಲ್ಲಿ ಒಂದು ಬಾರಿ ಪ್ರಯಾಣ ಮಾಡಿಕೊಂಡು ಹೋಗ್ತಾ ಇದ್ರು. ಯಾವುದೋ ಒಬ್ಬಳು ಹೆಣ್ಮಗಳು ದಾರಿಯಲ್ಲಿ ಬಂದ್ಲು, ವಾದಿರಾಜರೇ ನನ್ನ ಗಂಡ ರಾಮೇಶ್ವರಕ್ಕೆ ಹೋದ, ಅವನು ಬರಲೇ ಇಲ್ಲ, ನನ್ನ ಗಂಡ ಬದುಕಿದ್ದಾನೋ ಸತ್ತಿದ್ದಾನೋ ಗೊತ್ತಿಲ್ಲ. ಇವತ್ತಿನ ಥರ ವಾಟ್ಸ್ಯಾಪ್ ಇಲ್ಲ, ಮೊಬೈಲ್ ಇಲ್ಲ, ಟೆಲಿಗ್ರಾಮ್ ಇಲ್ಲ, ಫೋನ್ ಇಲ್ಲ. ಗಂಡ ರಾಮೇಶ್ವರಕ್ಕೆ ಹೋಗಿದ್ದಾನೆ, ಇನ್ನೂ ಬರಲಿಲ್ಲ, 1 ವರ್ಷ ಆಗಿದೆ, ನನ್ನ ಗಂಡ ಬದುಕಿದ್ದಾನೋ ಸತ್ತಿದ್ದಾನೋ. ಒಬ್ಬಳು ಹೆಣ್ಣುಮಗಳು, ಕಾಶಿ ಕ್ಷೇತ್ರದ ಹೆಣ್ಣುಮಗಳು, ಕಾಲಿಗೆ ಬಿದ್ದರೆ ವಾದಿರಾಜರು ಹೇಳ್ತಾರೆ, ನಿನ್ನ ಗಂಡ ಅಲ್ಲಿ ಓಡಾಡ್ತಾ ಇದ್ದಾನೆ ನೋಡು ದೇವಸ್ಥಾನದ ಹತ್ರ ಅಂತಾರೆ ವಾದಿರಾಜರು. ನೆಟ್ವರ್ಕ್ ಹೇಗೆ ಲೈವ್, ರಾಮೇಶ್ವರದ ಹತ್ರ ಓಡಾಡ್ತಾ ಇದ್ದಾನೆ ನಿನ್ನ ಗಂಡ. ಸುಮ್ಮನೆ ನೀವು ಹೇಳಿದರೆ ಹೇಗೆ ನಂಬುವುದು? ವಾದಿರಾಜರು ಮಂತ್ರಾಕ್ಷತೆಯನ್ನು ಕೊಟ್ಟರೆ ಅದರ ಪ್ರಭಾವದಿಂದ ತನ್ನ ಗಂಡ ರಾಮೇಶ್ವರದ ಹತ್ರ ಓಡಾಡುವುದನ್ನು ಕಾಶಿಯಿಂದ ನೋಡಿದ್ದಾಳಂತೆ ಹೆಣ್ಣುಮಗಳು. ಎಂಥ ಸಾಮರ್ಥ್ಯ, ಏನು ಟೆಕ್ನಾಲಜಿ ಇದು!
ಇದೇನು ಎಂಥ ಮಂತ್ರಶಕ್ತಿ ಇದು? ಇದೆಲ್ಲ ವಾದಿರಾಜರ ವಿಶಿಷ್ಟವಾಗಿರುವಂಥ ಲೋಕ ಕಾರುಣ್ಯ. ದುರ್ಭಿಕ್ಷೆಗಳಾದಾಗ ಸುವರ್ಣ ವೃಷ್ಟಿಯನ್ನು ಬೆರೆಸಿ ಅವರ ಆ ದುರ್ಭಿಕ್ಷೆಯನ್ನು ಪರಿಹಾರ ಮಾಡಿದ್ದಾರೆ. ಸತ್ತೋದ ಮಗು ಅಂಥ ಮಕ್ಕಳನ್ನು ಬದುಕಿಸಿದ್ದಾರೆ. ಮದುವೆ ಮನೆಯಲ್ಲಿ ಮದುವೆ ಆಗ್ತಾ ಇದೆ, ಬಾಸಿಂಗ ಕಟ್ಟಿಕೊಂಡಿದ್ದಾನೆ, ಕಟ್ಟಾವು ಕಚ್ಚಿ ಅವನು ಸತ್ತೇ ಹೋಗಿದ್ದಾನೆ ವರ. ಎಲ್ಲರನ್ನು ಸಾಮೂಹಿಕವಾಗಿ ಕೂರಿಸಿ ನೀವೆಲ್ಲ ದೇವರಲ್ಲಿ ವಿಶ್ವಾಸ ಇಟ್ಟು ಲಕ್ಷ್ಮೀ ಶೋಭಾನ ಪಾರಾಯಣ ಮಾಡಿ ಸತ್ತವನು ಬದುಕಿ ಕೊಡ್ತಾನೆ ಮತ್ತೆ ಅಂತ ಚಾಲೆಂಜ್ ಮಾಡಿ ರುಕ್ಮಿಣೀ ಕಲ್ಯಾಣದ ಕಥೆಯಿಂದ ಸತ್ತ ಜೀವನಕ್ಕೆ ಚೈತನ್ಯ ಬರುತ್ತೆ ಅಂತ ತೋರಿಸಿಕೊಟ್ಟ ಮಹಾನುಭಾವರು ವಾದಿರಾಜಗುರು ಸಾರ್ವಭೌಮರು. ಹೀಗೆ ಹೇಳ್ತಾ ಹೋದರೆ ಒಂದೇ ಎರಡೇ ಅವರ ಮಹಿಮೆಗಳು. ಅನೇಕ ಕ್ರಮದ ಲೋಕ ಕಾರುಣ್ಯವನ್ನು ತೋರಿಸಿದ ಮಹಾನುಭಾವರು ವಾದಿರಾಜರು, ವ್ಯಾಸರಾಜರು ಸಮಕಾಲೀನರು. ಒಂದೇ ರೀತಿಯಾದ ಸತ್ಕರ್ಮಗಳನ್ನು ಸಮಾಜಕ್ಕೆ ಮಾಡಿ ಅನೇಕ ರೀತಿಯಾದ ಕೊರತೆಗಳನ್ನು ನೀಗಿಸಿದ ಯತಿವರೇಣ್ಯರು ವಾದಿರಾಜರು, ವ್ಯಾಸರಾಜರು. ಅಂಥವರ ಆರಾಧನೆಯ ಸಮಾವೇಶದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅವರ ಗ್ರಂಥದಿಂದ ಹೆಕ್ಕಿ ಒಂದೆರಡು ವಿಷಯಗಳನ್ನು ಹೇಳೋದು ಅಂತಾದರೆ, ಈ ಕೆಲವೊಮ್ಮೆ ದೇವರನ್ನು ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಂತ ಅನೇಕ ಶ್ರುತಿಗಳಲ್ಲಿ ಕೊಂಡಾಡಿದ್ದೇವೆ. ದೇವರಲ್ಲಿ ಅನಂತ ಕಲ್ಯಾಣ ಗುಣಗಳಿದ್ದಾವೆ. ಆದರೆ ಮಾಯಾವಾದ ಹೇಳುತ್ತೆ ದೇವರು ನಿರ್ಗುಣ ನಿರಾಕಾರ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಒಂದು ಶ್ರುತಿ. ಗುಣಸೌರಭದಲ್ಲಿ 130 ಪದ್ಯಗಳಿಂದ ಬರೀ ಒಂದು ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ವಾದಿರಾಜರು. ಇನ್ನೂ ಅವರ ಯುಕ್ತಿ ಚಮತ್ಕಾರಗಳು ಸಾಕಷ್ಟಿದೆ. ಒಂದೇ ಶ್ಲೋಕದಲ್ಲಿ 140 ಅನುಮಾನಗಳನ್ನು ಪ್ರಯೋಗ ಮಾಡಿದ್ದಾರೆ. ಅದೆಲ್ಲ ಇವತ್ತು ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ. ಅದು ಇಂಥ ಒಂದು ಬುದ್ಧಿಯ ಚಮತ್ಕಾರಗಳು ವಾದಿರಾಜರದ್ದು. ಭಗವಂತನನ್ನು, ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಭಗವಂತನನ್ನು ಶ್ರುತಿ ಹೇಳ್ತಾ ಇದೆ ನಿರ್ಗುಣ ಅಂತ. ಅದಕ್ಕೆ ವಾದಿರಾಜರು ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳ್ತಾರೆ. ಪಾಂಡಿತ್ಯಪೂರ್ಣವಾದ ಅನೇಕ ಮಾತುಗಳೂ ಇದೆ. ನಮ್ಮ ಗುರುಗಳು ಸುಧಾ ಮಂಗಳ ಮಾಡಬೇಕಾದ್ರೆ ವಿದ್ವಾಂಸರಿಗೆ ಅಂತ ಒಂದು ಅನುವಾದ ಮಾಡ್ತಾರೆ, ಸಾಮಾನ್ಯ ಜನರಿಗೆ ಅಂತ ಒಂದು ಅನುವಾದ ಮಾಡ್ತಾರೆ. ಈ ಕ್ರಮವನ್ನು ನಾವು ನೋಡೋದಾದರೆ ವಾದಿರಾಜರ ಯುಕ್ತಿ ಮಲ್ಲಿಕೆಯಲ್ಲಿ ಈ ಕ್ರಮ ಇದೆ. ಸಾಮಾನ್ಯರಿಗೆ ಅರ್ಥವಾಗುವಂಥ ನೀತಿಗಳನ್ನು ಹೇಳಿದ್ದಾರೆ. ವೇದಗಳ ಅಪೌರುಷೇತ್ವ, ವೇದಗಳ ಮಹತ್ವವನ್ನು ಹೇಳಬೇಕಾದ್ರೆ ಗುಣಸೌರಭದಲ್ಲಿ ವಾದಿರಾಜರು ಹೇಳ್ತಾರೆ, ವೇದಗಳಿಗೆ ತುಂಬ ಮಹತ್ವ ಇದೆ. ಇವತ್ತೆಲ್ಲ ವೇದ ನಿಂದಕರು ತುಂಬ ಮಂದಿ ಇದ್ದಾರೆ. ವೇದಗಳು ಅದು ಅಪ್ರಾಮಾಣಿಕ, ವೇದಗಳಲ್ಲಿ ಯಾವುದೇ ಅಂತಃಸತ್ವ ಇಲ್ಲ ಅಂತ ನಿಂದನೆ ಮಾಡೋರಿದ್ದಾರೆ. ವಾದಿರಾಜರು ಸಾಮಾನ್ಯರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳ್ತಾರೆ, ಪುರಾಣಗಳಲ್ಲಿ ವೇದಗಳನ್ನು ಸೋಮಕ ಅನ್ನುವ ದೈತ್ಯ ಅನ್ನೋನು ಕದ್ದ ಅಂತ ಕಥೆ ಕೇಳಿದ್ದೀರಿ. ಪುರಾಣದ ಅನೇಕ ಕಥೆಗಳನ್ನು ಅಂಗೀಕಾರ ಮಾಡಿಕೊಂಡೇ ಯಕ್ಷಗಾನ, ನಾಟಕ ಇವುಗಳನ್ನೆಲ್ಲ ಮಾಡುವ ಕ್ರಮ ಇದೆ. ಒಬ್ಬ ದೈತ್ಯ ವೇದಗಳನ್ನು ಕದ್ದ ಯಾಕೆ? ಯಾವ ವಸ್ತುವನ್ನು ಕಳ್ಳತನ ಮಾಡ್ತಾರೋ ಅದಕ್ಕೆ ಮಹತ್ವ ಇದೆ ಅಂತ ಅರ್ಥ. ಒಬ್ಬ ದೈತ್ಯ ವೇದಗಳನ್ನು ಕದ್ದ ಅಂದರೆ ವೇದಗಳಲ್ಲಿ ಮಹತ್ವ ಇದೆ ಅಂತ ಅರ್ಥ. ಒಬ್ಬ ಹಯಗ್ರೀವ ಅನ್ನುವ ದೈತ್ಯನಿಗೆ ವೇದಗಳಿಗೆ ಮಹತ್ವ ಇದೆ ಅಂತ ಜ್ಞಾನ ಇದೆ. ಮನುಷ್ಯರಾಗಿ ನಿಮಗೆ ಆ ವೇದಗಳಿಗೆ ಮಹತ್ವ ಕೊಡಲಿಕ್ಕೆ ಬರಲಿಲ್ಲ ಅಂದರೆ ನೀವು ದೈತ್ಯರಿಗಿಂತ ಕಡೆ ಅಂತ ನಿಂದನೆ ಮಾಡಿದ್ದಾರೆ ಗುಣಸೌರಭದಲ್ಲಿ ವಾದಿರಾಜರು. ಹೀಗೆ ಯುಕ್ತಿಬದ್ಧವಾಗಿ ವೇದಗಳಿಗೆ ಮಹತ್ವ ಇದೆ ಎನ್ನುವುದನ್ನು ಅಲ್ಲಿ ಅರ್ಥ ಮಾಡಿಸಿದರೆ, ಈ ನಿರ್ಗುಣ ಶ್ರುತಿಗೂ ಬೇರೆ ಬೇರೆ ಕ್ರಮದಲ್ಲಿ ಭಗವಂತನಲ್ಲಿ ಗುಣಗಳೇ ಇಲ್ಲ ಅಂತ ಹೇಳಿದರೆ ಆ ನಿರ್ಗುಣತ್ವ ಅನ್ನುವ ಗುಣ ಇದೆಯೋ ಇಲ್ಲೋ ಅಂತ ಕೇಳ್ತಾರೆ. ಅದು ಅನುವ್ಯಾಖ್ಯಾನದಲ್ಲೂ ಆಚಾರ್ಯರು ಪ್ರಶ್ನೆ ಮಾಡಿದ್ದಾರೆ. ನಿರ್ಗುಣತ್ವ ಗುಣ ಇಲ್ಲ, ನಿರ್ಗುಣತ್ವ ಅನ್ನುವ ಗುಣ ಇದೆ ಅಂತ ಹೇಳಿದರೆ ಅದೊಂದು ಗುಣ ಆಯಿತು, ಅದು ಇಲ್ಲ ಅಂತ ಅಂದರೆ ಗುಣ ಬಂತು. ಹೀಗೆಲ್ಲ ಸಮಸ್ಯೆಗಳಿದ್ದಾವೆ. ಇದು ತುಂಬ ತಾತ್ವಿಕವಾಗಿ ಈ ಚರ್ಚೆಗಳು ಮುಂದುವರಿದರೆ ವಾದಿರಾಜರು ಹೇಳ್ತಾರೆ, ನಿರ್ಗುಣ ಅನ್ನುವ ಶಬ್ದಕ್ಕೆ ಸುಮ್ಮನೆ ನೋಡೋಣ, ಯಾವ ವೇದಗಳ ತಂಟೆ ಬೇಡ, ಚರ್ಚೆ ಬೇಡ, ಸುಮ್ಮನೆ ಒಂದು ಶಬ್ದಾರ್ಥ. ನಿರ್ಗುಣ ಅಂದ್ರೇನು? ಗುಣಗಳೇ ಇಲ್ಲ ಅಂತ, ಸಾಕಲ್ಲೇನ ಗುಣರಹಿತ, ಗುಣಗಳೇ ಇಲ್ಲ ಅಂತ ವ್ಯಾಖ್ಯಾನ ಮಾಡಬೇಕಾ? ಅಥವಾ ದೋಷಪೂರ್ಣವಾದ ಗುಣಗಳು, ದೋಷದಿಂದ ಕೂಡಿದ ಗುಣಗಳಿಲ್ಲ ಅಂತ ವ್ಯಾಖ್ಯಾನ ಮಾಡಬೇಕಾ? ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಒಂದು ಹುಡುಗಿನ ತೋರಿಸಲಿಕ್ಕೆ ಬಂದಿದ್ದಾರೆ ಮನೆಗೆ. ಹುಡುಗಿ ಹೇಗಿದ್ದಾಳೆ ಅದೇ ಚರ್ಚೆ. ಹುಡುಗಿನ ತೋರಿಸಲಿಕ್ಕೆ ಬಂದಾಗ ಗಂಡಿನ ಕಡೆಯವರೆಲ್ಲ ಹುಡುಗಿಯನ್ನು ನೋಡಿದ್ದಾರೆ. ಹುಡುಗಿ ಹೇಗಿದ್ದಾಳೆ? ಹುಡುಗಿ ಹೇಗಿದ್ದಾಳೆ ಅಂದರೆ ಹುಡುಗಿಯ ಲಕ್ಷಣವನ್ನು ಹೇಳಬೇಕಾದ್ರೆ ಮುಖ ಚೆನ್ನಾಗಿದೆ. ಅನುದರಾ ಕನ್ಯಾ ಅಂತ ಒಂದು ಬಹಳ ಪ್ರಸಿದ್ಧವಾದ ಮಾತು ಕಾವ್ಯ ಪ್ರಪಂಚದಲ್ಲಿ. ಹೊಟ್ಟೆ ತೆಳ್ಳಗಿದ್ದವಳು ಚೆನ್ನಾಗಿದ್ದಾಳೆ ಹುಡುಗಿ ನೋಡಲಿಕ್ಕೆ ಅಂತ. ಸ್ಲಿಮ್ ಆಗಿದ್ದಾಳೆ, ಹೊಟ್ಟೆ ದಪ್ಪ ಇಲ್ಲ, ಕುಂಬಳಕಾಯಿ ಥರ ಹೊಟ್ಟೆ ಇದ್ದರೆ ಇದು ಯಾಕೋ ಲಕ್ಷಣ ಇಲ್ಲ, ಅವಲಕ್ಷಣ ಅಂತ. ಅನುದರಾ ಕನ್ಯಾ ಅಂತ. ಅನುದರಾ ಕನ್ಯಾ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅನುದರ ಅಂದರೆ ಉದರಾಭಾವ, ಹೊಟ್ಟೆಯೇ ಇಲ್ಲ ಅಂತ ಅರ್ಥನೋ, ಆದರೆ ಕಳ್ಳ ಹೊಟ್ಟೆ, ದಪ್ಪ ಹೊಟ್ಟೆ, ಡೊಳ್ಳು ಹೊಟ್ಟೆ ಇಲ್ಲ ಅಂತ ಅರ್ಥನೋ? ಒಂದು ಸಾಮಾನ್ಯ ಯೋಚನೆ. ಕನ್ಯೆಯನ್ನು ನೋಡ್ಲಿಕ್ಕೆ ಬಂದ ವರ್ಣ ಕಡೆಯವರು ಆ ಅನುದರಾ ಕನ್ಯಾ ಅನ್ನುವ ಶಬ್ದ ಪ್ರಯೋಗ ಮಾಡಿದರೆ, ಹೊಟ್ಟೆಯೇ ಇಲ್ಲ ಅಂತ ನೀವು ವ್ಯಾಖ್ಯಾನ ಮಾಡಿದರೆ, ಹೊಟ್ಟೆಯೇ ಇಲ್ಲ ಅಂದರೆ ಏನಾಯಿತು? ಈ ಎದೆ ಮತ್ತು ಕಾಲು ಬೇರೆ ಆಗಿದೆ ಎನ್ನುವ ಅರ್ಥ ಬಂತು.
ಎದೆ ಕಾಲು ಬೇರೆ ಆಗಿದೆ ಅಂದರೆ ಅರ್ಥ ಏನಾಯಿತು? ಸತ್ತೋಗಿದ್ದಾಳೆ ಎನ್ನುವ ಅರ್ಥ ಬರುತ್ತೆ. ಹೊಟ್ಟೆಯೇ ಇಲ್ಲ, ಎದೆ ಬೇರೆ ಆಗಿದೆ, ಕಾಲು ಬೇರೆ ಆಗಿದೆ. ಕನ್ಯಾ ಅನುದರೇತ್ಯುಕ್ತೆ ಕಾಷ್ಟೈ ಸಂಯೋಜಯಂತಿ ಕಿಂ. ಕನ್ಯಾ ಅನುದರ ಕನ್ಯಾ ಅಂತ ಹೇಳಿದರೆ ಕಟ್ಟಿಗೆಗಳನ್ನು ತಂದು ಬೆಂಕಿ ಹಾಕ್ತಾರಾ? ಅದಕ್ಕೇನರ್ಥ? ಅನುದರ ಕನ್ಯಾ ಅಂದರೆ ಹೊಟ್ಟೆ ಇಲ್ಲದ ಹುಡುಗಿ ಅಂತ ಅರ್ಥ ಅಲ್ಲ, ಕೆಟ್ಟ ಹೊಟ್ಟೆ ಇಲ್ಲದ ಹುಡುಗಿ ಅಂತ ಅರ್ಥ, ಹೊಟ್ಟೆ ತೆಳ್ಳಗಿರುವಂತಹ ಹುಡುಗಿ ಅಂತ ಅರ್ಥ. ಹೀಗೆ ಒಂದು ವಿನೋದವಾಗಿ ಮಾತನಾಡ್ತಾ, ಹಾಗೆ ಭಗವಂತನ ನಿರ್ಗುಣ ಅಂದರೆ ಪ್ರಾಕೃತ ಗುಣಗಳಿಂದ ರಹಿತನಾದವನು ಭಗವಂತ ಅಂತ ಅರ್ಥ. ಯಾಕೆಂದರೆ ಆ ಶ್ರುತಿ ಮೊದಲಿಂದ ಭಗವಂತನ ಗುಣಗಳನ್ನೇ ಹೇಳಿಕೊಂಡು ಬಂದಿದೆ. ಇದ್ದಕ್ಕಿದ್ದಾಗಿ ನಿರ್ಗುಣ ಅಂದರೆ ಎಲ್ಲ ಪೂಜೆ ಮಾಡಿ ಅದು ನೀರಿನಲ್ಲಿ ಎತ್ತಿ ಹಾಕಿದ ಹಾಗೆ ಅದು. ಹಾಗೆ ಭಗವಂತನ ಅನಂತ ಕಲ್ಯಾಣ ಗುಣಗಳಿದ್ದಾವೆ, ಪ್ರಾಕೃತವಾದ ದೋಷಗಳಿಲ್ಲ ಅನ್ನುವ ಅರ್ಥದಲ್ಲಿ ಭಗವಂತನನ್ನು ನಿರ್ಗುಣ ಅಂತ ಶ್ರುತಿ ಕರೆದಿದೆ. ಹೀಗೆ ಸಣ್ಣ ಸಣ್ಣ ಯುಕ್ತಿಗಳಿಂದ ಭಗವಂತನ ದೋಷಗಳನ್ನು ಪರಿಹಾರ ಮಾಡುವ ಯುಕ್ತಿಗಳು ತುಂಬ ಹೆಣೆದಿದ್ದಾರೆ ವಾದಿರಾಜರು. ಅದನ್ನೇ ಯುಕ್ತಿ ಮಲ್ಲಿಕಾ ಅಂತ. ಮಲ್ಲಿಗೆ ಅಂದರೆ ಇಟ್ಟ ತಕ್ಷಣ ಅದರ ಪರಿಮಳದ ಅನುಭವ ಬರುತ್ತೆ. ಹಾಗೆ ವಾದಿರಾಜರ ಈ ಯುಕ್ತಿ ಮಲ್ಲಿಕಾ ಅನ್ನುವ ಗ್ರಂಥವನ್ನು ನೀವು ಮೇಲ್ಮೇಲೆ ಓದಿದರೂ ಒಂದು ಯುಕ್ತಿಯ ಪರಿಮಳ ಬಂದೇ ಬರುತ್ತೆ. ಇನ್ನೂ ಅದರ ಜಾತಿ ಏನು, ಅದರ ಲಕ್ಷಣ ಏನು ಅಂತೆಲ್ಲ ವಿಚಾರ ಮಾಡಿದಾಗ ಇನ್ನೂ ಅದರ ಸೌಖ್ಯ ಹೆಚ್ಚು ಬರಲಿಕ್ಕೆ ಸಾಧ್ಯತೆಗಳಿದೆ. ಹೀಗೆ ಅದ್ಭುತವಾದ ಒಂದು ಚಿಂತನೆಗಳು. ಮತ್ತು ಕೆಲವು ಭಗವಂತನ ನಿರ್ದುಷ್ಟತ್ವ ಆರಂಭದಿಂದಲೇ ಯೋಸೋ ಲಗೀಯಸೋ ದೋಷೋ ನಾಸೋ ದೋಷೋ ಗರೀಯಸಃ ಅಪಿಸಂಭೃತ್ಯಮಖಿಲಂ ಅಪವಾದಿ ಕಿಮಚ್ಯುತಃ. ದೊಡ್ಡವರಿಗೆ ಸಣ್ಣವರಿಗೆ ಹೇಳುವ ದೋಷಗಳು ದೊಡ್ಡವರಿಗೆ ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ಭಗವಂತ ಅನಂತ ಬ್ರಹ್ಮಾಂಡ ನಿಯಾಮಕ ಅವನಿಗೆ ಯಾವುದೇ ದೋಷಗಳನ್ನು ಹೇಳಬಾರದು. ಕೆಲವರೆಲ್ಲ ದೋಷ ಹೇಳುವುದು, ದೇವರು ಅಸಮರ್ಥ, ಅಶಕ್ತ, ರಾಮಾವತಾರದಲ್ಲಿ ಸೇತುವೆಯನ್ನು ಕಟ್ಟಬೇಕಾದ್ರೆ ಕೋತಿಗಳ ಸಹಾಯವನ್ನು ಪಡೆದ, ಅವನೇ ಸರ್ವಸಮರ್ಥನಾಗಿದ್ದರೆ ಕೋತಿಗಳ ಸಹಾಯ ಯಾಕೆ ಬೇಕಾಗಿತ್ತು? ವಾದಿರಾಜರು ಯುಕ್ತಿ ಹೇಳ್ತಾರೆ, ಒಬ್ಬ ರಾಜ ಸಿಂಹಾಸನವನ್ನು ಏರಬೇಕಾದ್ರೆ ತನ್ನ ಸೇವಕರ ಕೈಯನ್ನು ಹಿಡಿದುಕೊಂಡು ಮೇಲೆ ಹತ್ತುತ್ತಾನೆ, ಅದು ಅವನ ವೈಭವ. ಶಕ್ತೋಪಿ ರಾಜ ಭೃತ್ಯಸ್ಯ ಹಸ್ತಂ ಸಂಗೃಹ್ಯ ಗಚ್ಚತಿ ಸ್ವರ್ಣೀತ ಗರ್ಧಪಶ್ವಾದೇರ್ ಲಂಕಾ ಶಂಕಾಸ್ಪದಂ ಕಿಲ. ಭಗವಂತ ಅಸಮರ್ಥ, ಕೋತಿಗಳ ಸಹಾಯವನ್ನು ಪಡೆದು ಸೇತುವೆಯನ್ನು ಕಟ್ಟಿದ ಅಂತ ಅವನ ಅಸಾಮರ್ಥ್ಯ ಹೇಳುವುದಾದರೆ, ಇದೇ ರಾಮ ವೈಕುಂಠಕ್ಕೆ ಹೋಗಬೇಕಾದ್ರೆ ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ ಅಂತ ವೈಕುಂಠ ತನಕ ಸ್ವರ್ಣೀತ ಗರ್ಧಪಶ್ವಾದೇಹೆ, ಕತ್ತೆಗಳನ್ನು, ನಾಯಿಗಳನ್ನು, ಇರುವೆಗಳನ್ನೆಲ್ಲ ಮೋಕ್ಷ ಕರ್ಕೊಂಡು ಹೋಗಿದಾನಂತೆ. ಅಲ್ಲಿಯ ತನಕ ಸೇತುವೆಯನ್ನು ಕಟ್ಟಿದವರು ಯಾರು ಅಂತ ಕೇಳ್ತಾರೆ ವಾದಿರಾಜರು. ನೀವು ಒಂದು ಕಥೆಯನ್ನು ನಂಬುವುದಾದರೆ ಇನ್ನೊಂದು ಕಥೆಯನ್ನು ನಂಬಲೇಬೇಕು. ಹಾಗಾಗಿ ರಾಮ ಕೋತಿಗಳ ಸಹಾಯವನ್ನು ಪಡೆದ ಅಂದರೆ ಅವನಿಗೆ ಆ ಕೋತಿಗಳಿಗೆ ಅನುಗ್ರಹ ಮಾಡಿದ. ಕಿಂತಸ್ಯ ಶತ್ರುಹನನೆ ಕಪಯ ಸಹಾಯ. ಕೋತಿಗಳು ಎಲ್ಲಾದರೂ ಸಹಾಯ ಮಾಡಿ ಒಬ್ಬ ರಾಜ ಶತ್ರುವನ್ನು ಗೆದ್ದಿದ್ದುಂಟ? ಆ ದೇವರು ತನ್ನ ಸಾಮರ್ಥ್ಯವನ್ನು ಕೋತಿಗಳನ್ನು ಕರೆದುಕೊಂಡು ಹೋಗಿ ತೋರಿಸಿದ ಅಂದರೆ ಅದು ಅವನ ವೈಭವಕ್ಕೆ ಹೇತುವೆ ವಿನಃ ಅವನ ದೌರ್ಬಲ್ಯವನ್ನು ಹೇಳಬಾರದು. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ, ಕೃಷ್ಣಾವತಾರದಲ್ಲಿ ಅವನು ಗರುಡನ ಮೇಲೆ ಕೂತ್ಕೊಂಡು ಹೋಗ್ತಾನೆ, ಹಕ್ಕಿಯ ಹೆಗಲೇರಿ ಬಂದ ಬಗೆ ಅಂತ ದಾಸರು ವರ್ಣನೆ ಮಾಡಿದ್ದಾರೆ. ಗರುಡ ಗಮನ ಬಂದ. ಬೆನ್ಸ್ ಕಾರ್ನಲ್ಲಿ ಕೃಷ್ಣ ಮಠಕ್ಕೆ ಹೋದ ಅಂದರೆ ನಡೆಯುವ ತಾಕತ್ತಿಲ್ಲ ಅಂತ ಅರ್ಥ. ನಡೆಯುವ ತಾಕತ್ತಿದ್ದವರು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ವಾದಿರಾಜರು ಪಾದಯಾತ್ರೆ ಮಾಡ್ತಾರೆ, ವಿಶ್ವಪ್ರಸನ್ನ ತೀರ್ಥರು ಪಾದಯಾತ್ರೆ ಮಾಡ್ತಾರೆ, ದೇವರ ಮಂದಿರಗಳಿಗೆ ನಡ್ಕೊಂಡು ಹೋಗ್ತಾರೆ, ರಥದಲ್ಲೂ ಹೋಗ್ತಾರೆ, ಕಾರಿನಲ್ಲೂ ಹೋಗ್ತಾರೆ. ಅಂದರೆ ತಾಕತ್ತಿಲ್ಲ ಅಂತ ಅರ್ಥ. ನಿಮ್ಮ ದೇವರು ಗರುಡನ ಮೇಲೆ ಬರ್ತಾನೆ, ಅವನಿಗೆ ತಾಕತ್ತಿಲ್ಲ ಅಂದರೆ ಅದಕ್ಕೂ ವಾದಿರಾಜರು ಹೇಳ್ತಾರೆ, ಉದ್ಧದಾರ ಮಹೀಮಾದೋ ವರಾಹಸ್ತಂ ದದಾರಕಃ. ಯಾರಿಗೆ ಮಹಾನ್ ಹಿ ರಕ್ಷಕೋಲ್ಪಸ್ಯ ಮಹಾಂತಂ ಸನರಕ್ಷತಿ ಉದ್ಧದಾರ ಮಹೀಮಾದೋ ವರಾಹಸ್ತಂ ದದಾರಕಃ. ಯಾವತ್ತು ದೊಡ್ಡವರು ಸಣ್ಣವರನ್ನು ಎತ್ತಿಕೊಳ್ತಾರೆ, ಸಣ್ಣವರಿಗೆ ದೊಡ್ಡವರನ್ನು ಎತ್ತಿಕೊಳ್ಳಿಕ್ಕಾಗೋದಿಲ್ಲ. ಗರುಡ ತುಂಬ ಸಣ್ಣವ, ಅವನಿಗೆ ದೇವರನ್ನು ಎತ್ತಿಕೊಳ್ಳುವ ಅರ್ಹತೆಯೇ ಇಲ್ಲ. ತಪಸ್ಸನ್ನು ಮಾಡಿ ದೇವರು ಹತ್ರ ವರ ಪಡೆದಿದ್ದಾನೆ, ನಿನ್ನನ್ನು ಹೊತ್ತುಕೊಂಡು ಹೋಗುವ ಭಾಗ್ಯ ಕೊಡು. ಕೆಲವೊಮ್ಮೆ ಸ್ವಾಮಿಗಳ ಹತ್ರ ಕೆಲವರು ಕೇಳ್ಕೊಳ್ತಾರೆ, ಸ್ವಾಮಿ ನಮ್ಮ ಕಾರಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ. ಸ್ವಾಮಿಗಳ ಹತ್ರ ಕಾರಿಲ್ಲ ಅಂತ ಅರ್ಥ ಅಲ್ಲ, ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಆ ಕಾರಿನಲ್ಲಿ ಹೋಗಿ ಕೂತ್ಕೊಳ್ತಾರವ್ರು. ಇಷ್ಟೇ ಕೆಲಸವನ್ನು ದೇವರು ಮಾಡಿದ್ದಾನೆ. ಇದೇ ಗರುಡದೇವ ಒಂದು ಬಾರಿ ಅಹಂಕಾರ ಪಟ್ಟ, ನನ್ನನ್ನು ಯಾರು ಎದುರಿಸುವಂತಹ ಸಾಮರ್ಥ್ಯ ಇದೆ, ವಿಷ್ಣುವು ಕೂಡ ನನ್ನ ಮುಂದೆ ಅಸಮರ್ಥ, ಅವನನ್ನು ಹೊತ್ತುಕೊಂಡು ಹೋಗೋನು ನಾನೇ. ವನಪರ್ವದಲ್ಲಿ ಒಂದು ಕಥೆ ಬರುತ್ತೆ, ಅದನ್ನು ವಾದಿರಾಜರು ಸರಸಭಾರತಿ ವಿಲಾಸದಲ್ಲಿ ಹೇಳಿದ್ದಾರೆ. ಭಗವಂತ ಏನು ಮಾಡಿದ, ಅವನ ಬೆನ್ನಿನ ಮೇಲೆ ತನ್ನ ಹೆಬ್ಬೆರಳನ್ನು ಇಟ್ಟಂತೆ, ಗರುಡ ನನ್ನನ್ನು ಹೊತ್ತುಕೊಂಡು ಹೋಗೋದು ಬೇಡ, ನನ್ನ ಹೆಬ್ಬೆರಳನ್ನು ಎತ್ತು ಸಾಕು. ದೇವರ ಹೆಬ್ಬೆರಳಿನ ಭಾರವನ್ನು ಸಹಿಸಲಾಗದ ಗರುಡ ಭೂಮಿಯಲ್ಲಿ ಒಮ್ಮೆಲೆ ಕೆಳಗೆ ದಪ್ಪಂತ ಬಿದ್ದು
ಮುಖ ಮುಸುಡಿ ಮೂಗು ಜಜ್ಜಿ ಹೋಯ್ತಂತೆ. ಒಳ್ಳೇದಾಯಿತು ಒಂದು ರೀತಿಯಲ್ಲಿ, ಇಲ್ಲದೇನಿದ್ರೆ ನಮಗೆ ಪ್ರಾಣದೇವರು ಯಾರು ಗರುಡ ದೇವರು ಯಾರೂ ಗೊತ್ತಾಗ್ತಾ ಇರಲಿಲ್ಲ. ಆ ಮೂಗು ಜಜ್ಜಿದ್ರಿಂದ ಗೊತ್ತಾಯಿತು, ಮೂಗು ಜಜ್ಜಿದ್ದು ಗರುಡ, ಮೂಗು ಸಮ ಇರೋದು ಪ್ರಾಣ ಅಂತ ಅರ್ಥ ಆಯಿತು ನಮಗೆ. ಆ ಗರುಡ ಕೆಳಗೆ ಬಿದ್ದ ತಕ್ಷಣ ನೂರಾರು ಕಾಗೆಗಳು ಬಂದು ಗರುಡನ ತಲೆಗೆ ಹೊಡೆದವಂತೆ. ವಾದಿರಾಜರು ಹೇಳ್ತಾರೆ, ಇದು ಹಳೆಯ ಕಥೆ ಅಲ್ಲ, ಇವತ್ತು ಏನಾದರೂ ಗರುಡ ಪಕ್ಷಿ ಕೆಳಗಡೆ ಬಂದರೆ ಕಾಗೆಗಳು ಬಂದು ತಲೆಗೆ ಹೊಡೆಯುತ್ತೆ. ಯಾಕೆಂದರೆ ಅಹಂಕಾರದಲ್ಲಿ ಬೀಗಿದ ಗರುಡನಿಗೆ ಕಾಗೆಗಳು ಬಂದು ತಲೆಯಲ್ಲಿ ಹೊಡೆಯುವ ಹಾಗೆ ಆಯಿತು. ಕೊನೆಗೆ ಅಹಂಕಾರ ಎಲ್ಲ ನಾಶ ಆದ ಮೇಲೆ ದೇವರ ಪಾದಕ್ಕೆ ಬಿದ್ದು ಹೇಳ್ತಾನೆ, ದೇವರೇ ನಿನ್ನಂತಹ ಸರ್ವೋತ್ತಮ ಇನ್ನೊಬ್ಬ ಇಲ್ಲ, ಇನ್ನೊಮ್ಮೆ ಇಂಥ ಅಹಂಕಾರವನ್ನು ಕೊಡಬೇಡ. ಈ ಕಥೆಯನ್ನು ದೃಷ್ಟಾಂತವಾಗಿಟ್ಟುಕೊಂಡು ವಾದಿರಾಜರು ನಮಗೂ ಬೋಧನೆ ಮಾಡ್ತಾರೆ. ಅಥೋ ಮನುಜ ದುರ್ಬುದ್ಧಿಂ ತ್ಯಜ ಸರ್ವೋತ್ತಮಂ ಭಜ ವೈಕುಂಠಂ ವ್ರಜ. ವಾದಿರಾಜರ ಸ್ಲೋಗನ್ ಇದು. ಅಥೋ ಮನುಜ ದುರ್ಬುದ್ಧಿಂ ತ್ಯಜ ಸರ್ವೋತ್ತಮಂ ಭಜ ವ್ರಜ ವೈಕುಂಠ ಪದವೀಂ ನಿಜಸ್ಥಾನಂ ತದಿಚ್ಛಯ. ಭಗವಂತನ ಸಂಕಲ್ಪದಂತೆ ಅವನು ನಡೆಸಿದ ಹಾಗೆ ನಾನು ನಡೀತೇನೆ ಎನ್ನುವ ಯೋಚನೆಯನ್ನು ಮಾಡಿಕೊಂಡು ಬದುಕನ್ನು ಸಾಗಿಸಬೇಕೇ ವಿನಃ ದೇವರನ್ನು ಎತ್ತುವ ಯೋಗ್ಯತೆ ಯಾರಿಗೂ ಇಲ್ಲ. ಒಂದು ವೇಳೆ ದೇವರಿಗೆ ಇನ್ನೊಂದರ ಆಶ್ರಯ ಬೇಕು ಅಂದರೆ, ಸಮಗ್ರ ಭೂಮಿಯೇ ಮುಳುಗಿ ಹೋದಾಗ, ಹಿರಣ್ಯಾಕ್ಷ ಅನ್ನುವ ದೈತ್ಯ ಭೂಮಿಯನ್ನು ಮುಳುಗಿಸಿಟ್ಟಾಗ ವರಾಹರೂಪಿಯಾದ ಭಗವಂತ ಭೂಮಿಯನ್ನು ಮೇಲೆ ಎತ್ತಿ ತಂದ. ಉದ್ಧದಾರ ಮಹೀಂ ಆದೋ ವರಾಹ ತಮ್ ಕಹದದಾರ. ವಾದಿರಾಜರು ಕೇಳ್ತಾರೆ, ವರಾಹ ಭೂಮಿಯನ್ನೆಲ್ಲ ಎತ್ತಿ ಹಿಡಿದಿದ್ದಾನೆ. ಒಂದು ಪಾತ್ರೆ ಎತ್ತಿ ಹಿಡ್ಕೊಂಡಿದ್ದೇವೆ ಅಂದರೆ ಭೂಮಿಯ ಮೇಲೆ ನಾವು ನಿಂತುಕೊಂಡು ಪಾತ್ರೆ ಎತ್ತಬೇಕು. ಸಮಗ್ರ ಭೂಮಂಡಲವನ್ನು ವರಾಹ ಎತ್ತಿ ಹಿಡಿದುಕೊಂಡಿದ್ದಾನೆ ಅಂದರೆ ಯಾವುದರ ಮೇಲೆ ನಿಂತಿದ್ದಾನೆ? ಅವನಿಗೆ ಆಲಂಬನ ಯಾವುದು? ಸಮಗ್ರ ಭೂಮಂಡಲವೇ ಅವನ ಮೂಗಿನ ಮೇಲೆ ಇದೆ, ಅವನ ತೊಡೆಯ ಮೇಲೆ ಇದೆ. ಯಾವುದರ ಮೇಲೆ ನಿಂತುಕೊಂಡು ಭೂಮಿಯನ್ನೆತ್ತಿದ? ಆಲಂಬನವೇ ಇಲ್ಲ. ಉದ್ಧದಾರ ಮಹೀಮಾದೋ ವರಾಹಸ್ತಂ ದಧಾರಕಃ. ಅವನನ್ನು ಯಾರು ಎತ್ತಿ ಹಿಡಿದಿದ್ದಾರೆ? ಹಾಗಾಗಿ ದೇವರಿಗೆ ಆಲಂಬನ ಆಶ್ರಯ ಅನ್ನೋದು ಬೇಕಾಗಿಲ್ಲ. ಆಚಾರ್ಯ ಹೇಳ್ತಾರೆ, ದೇಶ ಕಾಲಗಳ ಈ ಅವ್ಯವಸ್ಥೆಗಳಿಗೆ ತುತ್ತಾದವನಲ್ಲ ದೇವರು. ಕಾಲದ ಪರಿಣಾಮಗಳಿಲ್ಲ ದೇವರಲ್ಲಿ, ದೇಶದ ಅವ್ಯವಸ್ಥೆಗಳಿಲ್ಲ. ಆ ದೇಶದಿಂದ ಈ ದೇಶಕ್ಕೆ ಬರಲಿಕ್ಕೆ ನಮಗೆ ಕಾಲದ ವ್ಯವಧಾನ ಇದೆ. ದೇವರಿಗೆ ಯಾವ ಕಾಲದ ವ್ಯವಧಾನ ಇಲ್ಲ, ದೇಶದ ತಡೆಗಳಿಲ್ಲ, ಕಾಲದ ತಡೆಗಳಿಲ್ಲ. ನಿಷ್ಕಲ ನಿರಂಜನ ಎಲ್ಲ ರೀತಿಯಾದ ಪರಿಪೂರ್ಣತೆಯನ್ನು ಪಡೆದವನು ನಮ್ಮ ಭಗವಂತ. ಆ ದೃಷ್ಟಿಯಿಂದ ಇಂಥ ದೇವರಲ್ಲಿ ಯಾರಾದರೂ ದೋಷಗಳನ್ನು ಹೇಳಿದರೆ ಅವರು ನರಕಕ್ಕೆ ಭಾಗಿಗಳಾಗ್ತಾರೆ, ಘೋರವಾದ ಅಂಧಂತಮಸ್ಸನ್ನೇ ಪಡಿತಾರಾದ್ರಿಂದ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದವನು ಭಗವಂತ. ಅವನನ್ನು ಜ್ಞಾನಭಕ್ತಿ ವೈರಾಗ್ಯಗಳಿಂದ ವಿಶೇಷವಾಗಿ ಸೇವನೆಯನ್ನು ಮಾಡಿ ಅಂತ ಅವಾಗವಾಗ ನಮಗೆ ಅನೇಕ ಕಥೆಗಳ ದೃಷ್ಟಾಂತದ ಮೂಲಕ ಯುಕ್ತಿಗಳಿಂದ ಆ ತತ್ವ ವಿಚಾರದಲ್ಲಿ ಪ್ರಾಮಾಣಿಕವಾದ ಒಂದು ದಾರಿಯಲ್ಲಿ ಕರೆದುಕೊಂಡು ಹೋಗುವಂತಹ ದೊಡ್ಡ ಗುರುಗಳು ವಾದಿರಾಜ ಗುರು ಸಾರ್ವಭೌಮರು. ಅವರು ಮಾಡಿದ ಉಪಕಾರಗಳು ಅದು ಶಾಶ್ವತ. ನಮ್ಮ ಬದುಕಿನ ಪ್ರತಿ ಕ್ಷಣಕ್ಕೂ ಕೂಡ ವಾದಿರಾಜರ ಉಪಕಾರಗಳು ನಮ್ಮ ಬದುಕಿನ ಅಧ್ಯಾತ್ಮ ಮಾರ್ಗದಲ್ಲಿ ನಿತ್ಯ ಜೀವನದಲ್ಲಿ ಅನಿವಾರ್ಯವಾಗಿದೆ. ಅಂತಹ ಗುರುಗಳ ಸ್ಮರಣೆಯನ್ನು ಪ್ರತಿದಿನ ಮಾಡಿಕೊಳ್ತೇವೆ. ಅವರು ಮಾಡಿದ ಸ್ತೋತ್ರಗಳನ್ನು, ಕಾವ್ಯಗಳನ್ನು, ಪ್ರತಿದಿನ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತೇವೆ. ಅದರ ಸಂಸ್ಮರಣಿಕೆಯಾಗಿ ವಿಶೇಷವಾಗಿ ಇವತ್ತು ವೈಭವದಿಂದ ವಿಶ್ವಪ್ರಸನ್ನ ತೀರ್ಥರು ಹಯಗ್ರೀವವನ್ನು ಸ್ವೀಕಾರ ಮಾಡುವ ಆ ಒಂದು ರೂಪ, ವಾದಿರಾಜರು ತಲೆಯ ಮೇಲೆ ಹಯಗ್ರೀವ ಅಂತ ಕರೆದರೆ ದೇವರು ಹೆಜ್ಜೆ ಇಟ್ಟುಕೊಂಡು ಬಂದು ಮುದ್ದು ಮಾಡಿ ಆ ಹಯಗ್ರೀವವನ್ನು ತಿಂದು ಹೋಗ್ತಾ ಇದ್ದಂತೆ. ಒಂದು ದಿನ ಕೆಟ್ಟವರು ವಾದಿರಾಜರು ಇದೆಲ್ಲ ಸುಮ್ಮನೆ ಪವಾಡ ಬರಿತಾ ಇದ್ದಾರೆ, ಏನೋ ಬಾಬಾಗಳ ಥರ ಬೂದಿ ಕೊಡುವ ಬಾಬಾಗಳ ಥರ ಇವರು ಏನೋ ಮಾಡ್ತಾರೆ ಅಂತ ಕುಹಕದಲ್ಲಿ ಮಾತನಾಡಿ ವಿಷವನ್ನು ಸೇರಿಸಿದಾಗ ವಾದಿರಾಜರ ಮೇಲಿನ ಕರುಣೆಯಿಂದ ವಿಷದ ಸಮಗ್ರವಾಗಿರುವಂತಹ ಹಯಗ್ರೀವವನ್ನು ತಾವೇ ತಿಂದು, ಹಯಗ್ರೀವನೇ ತಿಂದು ವಾದಿರಾಜರು ನನ್ನ ಭಕ್ತರು ಅಂತ ತೋರಿಸಿಕೊಟ್ಟ ಮಹಾನುಭಾವ ಭಗವಂತ ಅಂತಂದಾಗ ವಾದಿರಾಜರ ಮಹಿಮೆಯನ್ನು ಹೇಳಲಿಕ್ಕೆ ನಾವೆಲ್ಲಿ ಸಮರ್ಥರು? ಅವರ ಅರ್ಹತೆ ಎಂಥದ್ದು, ಅವರ ಉತ್ತಮತ್ವ ಎಂಥದ್ದು ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೋದು. ಇದಕ್ಕೆ ಸಾಕ್ಷಿಯಾಗಿರುವಂತಹ ಒಂದು ಸುಂದರವಾದ ಅಲಂಕಾರವನ್ನು ಪ್ರತಿದಿನ ಮಾಡ್ತಾ ಇದ್ದಾರೆ ವಿಶ್ವಪ್ರಸನ್ನ ತೀರ್ಥರು. ಇವತ್ತಂತೂ ವಾದಿರಾಜರು ಸೋದೆಯಿಂದ ವಿಶ್ವೇಶ ತೀರ್ಥರನ್ನು ಅನುಗ್ರಹ ಮಾಡಲಿಕ್ಕೆ ಉಡುಪಿಗೆ ಬಂದಿದ್ದಾರೆ ಎನ್ನುವಷ್ಟು ವೈಭವಪೂರ್ಣವಾದ ಅಲಂಕಾರವನ್ನು ನಮ್ಮ ಕೃಷ್ಣದೇವರಿಗೆ ನಡೆಸಿಕೊಟ್ಟ ಗುರುಗಳು ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ವಿಶೇಷವಾಗಿ ಕೃಷ್ಣಾಪುರ ಸ್ವಾಮಿಗಳು ಕೂಡ ನಿರಂತರ ವಾದಿರಾಜರ ಮಂತ್ರಗಳ ಉಪಾಸನೆ, ಅವರ ಸಂಸ್ಮರಣೆ, ಅವರ ರುಜುತ್ವ ಚಿಂತನೆ ಇವುಗಳಿಂದಲೇ ತಮ್ಮ ಬದುಕನ್ನು ಪರಿಶುದ್ಧವಾಗಿಟ್ಟುಕೊಂಡು ಅದರ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳು ಯಾವಾಗಲೇ ಒಂದು ಪ್ರವಚನ ಮಾಡಬೇಕಾದ್ರೆ ವಾದಿರಾಜರ ಯುಕ್ತಿಗಳು, ಸುಧಾಮಂಗಳ ಮಾಡಬೇಕಾದ್ರೆ ವಾದಿರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳಿರುವಂತಹ ಯುಕ್ತಿ ಅನುಸಂಧಾನಗಳು ಅದನ್ನು ಮಾಡಿಕೊಂಡು ವಾದಿರಾಜರ ಗುಣಾನುಸಂಧಾನದಿಂದ ಇವತ್ತು ಶತಾಯುಷಿಗಳಾಗಿ ಮೆರೆಯುವಂತಹ ವೈಭವವನ್ನು ಪಡಿತಾ ಇದ್ದಾರೆ ನಮ್ಮ ವಿಶೇಷ ತೀರ್ಥ ಶ್ರೀಪಾದಂಗಳವರು. ಇಂತಹ ಗುರುತ್ರಯರ ಸನ್ನಿಧಾನದಲ್ಲಿ ಸೇರಿದ ನಾವೇ ಪುಣ್ಯವಂತರು ಅಂತ ಭಾವಿಸ್ತಾ ಮೂವರು ಕೂಡ ಗುರುಗಳು
ಅನುಗ್ರಹ ಸಂದೇಶವನ್ನು ವಾದಿರಾಜರ ಈ ಆರಾಧನೆಯ ಮಹೋತ್ಸವದ ಪ್ರಸಂಗದಲ್ಲಿ ನೀಡಿ ನಮ್ಮನ್ನೆಲ್ಲ ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತಿನಂತೆ ನಾಳೆಯೂ ಕೂಡ 5 ಗಂಟೆಗೆ ಸರಿಯಾಗಿ ವ್ಯಾಸರಾಜರ ಒಂದು ಆರಾಧನೆಯ ಪ್ರಯುಕ್ತ ಮೆರವಣಿಗೆ ಕಾರ್ಯಕ್ರಮ ಇದೆ. ಎಲ್ಲರೂ ಕೂಡ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ವ್ಯಾಸರಾಜರ ಮಹಿಮೆ, ಅವರು ಮಾಡಿದ ಉಪಕಾರಗಳು, ಅದರ ಸಂಸ್ಮರಣೆಯನ್ನು ಕೂಡ ನಾವೆಲ್ಲ ಮಾಡೋಣ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹರೆಯೇ ನಮಃ. ಶ್ರೀಕೃಷ್ಣಾರ್ಪಣ.